ಕೋಲಾರದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 5 ವರ್ಷ ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ, ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗ್ತಾರೆ, ಸದ್ಯಕ್ಕೆ ಯಾವುದೇ ಬದಲಾವಣೆಗಳು ಇಲ್ಲ ಅನ್ನೋ ವಿಚಾರವನ್ನ ಇವರು ಕೂಡ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ನನಗೆ ಸಿಎಂ ಆಗುವಂತಹ ಆಸೆ ಏನಿಲ್ಲ, ಗಣಿತ ಸಿಎಂ ವಿಚಾರ ಎಲ್ಲ ಹೈಕಮಾಂಡಿಗೆ ಬಿಟ್ಟಿದ್ದು ಅಂತ ಮಾತನಾಡಿದ್ದಾರೆ. ಹೈಕಮಾಂಡ್ ಹೇಳುತ್ತೆ, ಅದೇ ತೀರ್ಮಾನ, ಅದೇ ಎಲ್ಲರೂ ಕೂಡ ತಲೆಬಾಗಿ ಸ್ವೀಕರಿಸ್ತೀವಿ ಅಂತ ಹೇಳಿದ್ದಾರೆ. ಕೋಲಾರದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಅವರ ಸ್ಟೇಟ್ಮೆಂಟ್ ಇದು. ಹಿರಿಯ ನಾಯಕರು ಒಬ್ಬೊಬ್ಬರು ಏನೇನು ಸ್ಟೇಟ್ಮೆಂಟ್ ಕೊಡ್ತಾರೆ, ಅವ್ರ ಬಾಯಿಂದ ಏನು ಬರಬಹುದು ಅನ್ನುವಂತಹ ಕುತೂಹಲ ಎಲ್ರಿಗೂ ಕೂಡ ಇದೆ. ಯಾರೂ ಮಾತಲ್ಲಿ ಸಿಕ್ಕಾಕೊಳ್ಳುವಂತಹ ಧೈರ್ಯ ತೋರಿಸ್ತಾ ಇಲ್ಲ. ಎಲ್ಲರೂ ಕೂಡ ಒಂದು ಸ್ಟ್ಯಾಂಡರ್ಡ್ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ನೋ ಚೇಂಜಸ್ ಅನ್ನೋದನ್ನು ಎಲ್ಲರೂ ಮೇಂಟೈನ್ ಮಾಡ್ತಿದ್ದಾರೆ. 6 ಜನ CMಗೆ ಆಗುವ ಅರ್ಹರಿರೋರು ಈ ರಾಜ್ಯದಲ್ಲಿ ಸೇವೆ ಮಾಡಿರೋರು, ಸಾಕಷ್ಟು ಸಾರಿ ಗೆದ್ದಿರೋರು ಇದ್ದಾರೆ. ಅದರಲ್ಲಿ ಇವತ್ತು ನಮಗೆ ಮುಖ್ಯಮಂತ್ರಿಗಳಿದ್ದಾರೆ. ಮುಖ್ಯಮಂತ್ರಿಯವರು ಇವತ್ತು ಇದ್ದಾರೆ ಮತ್ತು ಮುಂದುವರಿಯುತ್ತಾರೆ. ಅದರಲ್ಲಿ ಏನು ಬದಲಾವಣೆಗಳು ಈಗ ಸದ್ಯಕ್ಕೆ ಏನು ಕಾಣಿಸ್ತಾ ಇಲ್ಲ. ಎಲ್ಲ ನೀವೇ ಹೆಚ್ಚಿಗೆ ಮಾಡ್ತಾ ಇದ್ದೀರಿ ಬದಲಾವಣೆ. ಅವ್ರು ಹೇಳಿದಾರೆ ಸಿದ್ದರಾಮಯ್ಯನವರು 5 ವರ್ಷ ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿತೀರಿ ಅಂತ ಹೇಳಿದರು. ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಪಕ್ಷವನ್ನು ಸಕ್ರಿಯವಾಗಿ ಕಟ್ಟಿ ಬಲಪಡಿಸಿ ಇವತ್ತು ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಅವ್ರದ್ದು ಬಹಳಷ್ಟು ಶ್ರಮ ಇದೆ. ಅವರ ಆದಿಯಾಗಿ, ಅಧ್ಯಕ್ಷರ ಆದಿಯಾಗಿ ಸಾಕಷ್ಟು ಜನ ಇದರಲ್ಲಿ ಅನುಭವಸ್ಥರು ಮತ್ತು ಅರ್ಹರು ಇದ್ದಾರೆ. ಆದರೆ ಇವತ್ತು ವಿಷಯ ಬೆಳಗಾದರೆ ನಾವು ಇದ್ರ ಬಗ್ಗೆ ಮಾತಾಡಿ ಜನನ್ನು ದಾರಿ ತಪ್ಪಿಸೋ ಕೆಲಸ ಆಗ್ತಾಯಿದೆ.